लक्ष्मणो दक्षिणेयस्य वामे तु जनकात्मजा पुरतो मारुतिर्यस्य तं वन्दे रघुनन्दनम्। वेदान्तार्थतदाभास क्षीरनीरविवेकिनम् नमामि भगवत्पादं परहंसधुरन्धरम्। ಅದೊಂದು ಮಹಾವೃಕ್ಷ ಅಂತಾರೆ ವ್ಯಾಸ ಮಹರ್ಷಿಗಳು. ಅದರ ಕೊಂಬೆಗಳು, ಕಾಂಡ, ಬೇರು, ಎಲೆ ಇದೆಲ್ಲ ಯಾವುದು ಅಂತದನ್ನು ಸ್ಪಷ್ಟವಾಗಿ ವಿವರಿಸ್ತಾರೆ. ಸಂದರ್ಭ ಹೇಗಿದೆ ಅಂತಂದರೆ, ಸ್ವತಃ ವ್ಯಾಸ ಮಹರ್ಷಿಗಳೇ ಶುಕರಿಗೆ ಉಪದೇಶ ಮಾಡುವ ಸಂದರ್ಭ ಮಹಾಭಾರತದಲ್ಲಿ. ಧರ್ಮರಾಯರಿಗೆ ಭೀಷ್ಮರು ಹೇಳ್ತಾರೆ, ವ್ಯಾಸ ಮಹರ್ಷಿಗಳು ಶುಕರಿಗೆ ಈ ಒಂದು ವೃಕ್ಷದ ಕುರಿತಾಗಿ ಹೇಳಿದರು. ಅದೆಂಥ ವೃಕ್ಷ ಅಂದರೆ ಕಾಮ ಅನ್ನೋ ವೃಕ್ಷವಂತೆ. ಒಂದಾದ ಮೇಲೆ ಒಂದು ಬಯಕೆಗಳು ಮನುಷ್ಯನಿಗೆ ಬರ್ತಾವಲ್ಲ, ಅದನ್ನೊಂದು ವೃಕ್ಷಕ್ಕೆ ಹೋಲಿಸಿ ಶುಕ ಮಹರ್ಷಿಗಳು ಹೇಳ್ತಾ ಅದರ ಬೇರು ಸಹಿತ ಅದನ್ನು ಕಿತ್ತಾಕೋದು ಹೇಗೆ ಅನ್ನೋದನ್ನು ಹೇಳಿದ್ದನ್ನು ಮಾತ್ರ ನಾನು ಇವತ್ತು ಚಿಂತನೆಗೆ ತೋರ್ತೇನೆ. ವ್ಯಾಸ ಮಹರ್ಷಿ ಹೇಳುತ್ತಾರೆ, ತಸ್ಯಾನುಗತ ಮೂಲಸ್ಯ ಮೂಲಮುದ್ರಿಯತೆ ಬಲಾತ್. ಅದಷ್ಟು ಸುಲಭದಲ್ಲಿ ಬರುವಂತಹದ್ದಲ್ಲ. ಕಾಮ ಅನ್ನೋ ವೃಕ್ಷದ ಬೇರಿದೆಯಲ್ಲ, ಅದು ಬಹಳ ಆಳಕ್ಕೆ ಹೋಗಿರುತ್ತೆ. ಅದಕ್ಕಾಗಿ ಅದನ್ನು ಬಲಾತ್ ಉದ್ರಿಯತೆ, ಅತ್ಯಂತ ಪ್ರಯತ್ನಪೂರ್ವಕವಾಗಿ ಅದನ್ನು ಕಿತ್ತಾಕಬೇಕು. ಹೇಗೆ ಅಂದರೆ, ಯೋಗ ಪ್ರಸಾದಾತ್ ಕೃತಿನ ಸಾಮ್ಯೇನ ಪರಮಾಸಿನ. ಯೋಗಾಭ್ಯಾಸವನ್ನು ಮಾಡ್ತಾ ಮಾಡ್ತಾ ಕೊನೆಗೂ ಆ ಒಂದು ನಿಶ್ಚಲವಾದ ಸ್ವರೂಪದಲ್ಲಿ ನಿಲ್ಲುವುದಿದೆಯಲ್ಲ, ಜ್ಞಾನ ಸ್ವರೂಪ ಅಂತ ಇನ್ನೊಂದು ಮಾತನ್ನು ಹೇಳೋದಾದರೆ, ಆ ಒಂದು ಸ್ಥಿತಿಗೆ ನಿಲ್ಲುವುದರ ಮೂಲಕ ಇದರ ಬೇರು ಸಹಿತ ಕಿತ್ತಾಕೋದಕ್ಕೆ ಸಾಧ್ಯ. ಅದಕ್ಕೆ ಪ್ರಯತ್ನ ಬೇಕು. ಇದೊಂದೇ ದಾರಿ ಅಂತ ವ್ಯಾಸ ಮಹರ್ಷಿಗಳು ಶುಕರಿಗೆ ಉಪದೇಶವನ್ನು ಮಾಡುವಾಗ. ಭಗವತ್ಪಾದ ಶಂಕರರು ತಮ್ಮ ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹ ಅನ್ನುವ ಗ್ರಂಥದಲ್ಲಿ ಹೇಳ್ತಾರೆ, ಈ ಯಮ ಮತ್ತು ಕಾಮ ಈಗ ಎರಡರಲ್ಲಿ ವ್ಯತ್ಯಾಸ ಇದೆಯೇ ಇಲ್ಲವೇ ಅಂತ ಪ್ರಶ್ನೆ. ಭಗವತ್ಪಾದ ಹೇಳ್ತಾರೆ, ಯಮಸ್ಯ ಕಾಮಸ್ಯ ಚ ತಾರತಮ್ಯಂ ವಿಚಾರ್ಯಮಾಣೆ ಮಹದಸ್ತಿ ಲೋಕೆ. ಮೇಲಿನ ಮೇಲೆ ನೋಡಿದ್ರೆ ಎರಡು ಒಂದೇನೋ ಅಂತ ಅನಿಸುವಾಗಿರುತ್ತೆ. ಆದರೆ ವಿಚಾರ ಮಾಡಿಬಿಟ್ರೆ ಬಹಳ ದೊಡ್ಡ ಅಂತರ ಇದೆ ಅಂತಾರೆ. ಏನದು ಅಂದರೆ, ಹಿತಂ ಕರೋತ್ಯಸ್ಯ ಯಮೋ ಪ್ರಿಯಸ್ಸನ್. ಅಪ್ರಿಯಸ್ಸನ್ ಯಮಃ ಹಿತಂ ಕರೋತಿ. ಯಮ ಪ್ರಾಣವನ್ನು ತೆಗಿತಾನೆ. ಅದು ಸ್ವಲ್ಪ ನಮಗೆ ಪ್ರಿಯವಾಗೋದಿಲ್ಲ, ಅಪ್ರಿಯವಾದ. ಆದರೆ ಹಿತವನ್ನು ಮಾಡ್ತಾನೆ. ಆ ಪ್ರಾಣವನ್ನು ತೆಗೆಯುವ ಮೂಲಕ ನಮಗೆ ಹಿತವನ್ನು ಮಾಡ್ತಾನೆ. ಆದರೆ ಈ ಕಾಮ ಅನ್ನೋದಿದೆಯಲ್ಲ, ಕಾಮಸ್ತು ಅನರ್ಥಂ ಕುರುತೆ ಪ್ರಿಯಸ್ಸನ್. ಅದು ಪ್ರಿಯವಾಗಿದ್ದುಕೊಂಡು ನಮಗೆ ಅನರ್ಥವನ್ನು ಮಾಡುತ್ತೆ. ಇಷ್ಟು ದೊಡ್ಡ ವ್ಯತ್ಯಾಸವಿದೆ, ಮಹಾ ವ್ಯತ್ಯಾಸವಿದೆ ಅಂತ ಗೊತ್ತಾದರೂ, ಹಿತಂ ಕರೋತ್ಯಸ್ಯ ಯಮೋ ಪ್ರಿಯಸ್ಸನ್ ಕಾಮಸ್ತು ಅನರ್ಥಂ ಕುರುತೆ ಪ್ರಿಯಸ್ಸನ್. ಅಷ್ಟು ಮಾತ್ರವಲ್ಲ, ಮುಂದುವರಿಸ್ತಾರೆ, ಯಮಃ ಅಸತಾಮೇವ ಕರೋತ್ಯನರ್ಥಂ ಸತಾಂಸು ಸೌಖ್ಯಂ ಕುರುತೆ ಹಿತಸ್ಸನ್. ಇದೊಂದು ವ್ಯತ್ಯಾಸ ಅಂತಾರೆ ಭಗವತ್ಪಾದ. ಏನಂದರೆ, ಯಮ ಅವ ಯಾರಿಗೆ ಅಪ್ರಿಯವನ್ನು ಉಂಟು ಮಾಡ್ತಾನೆ ಅಂದರೆ ಅಸತಾಂ, ಅಜ್ಞಾನಿಗಳಿಗೆ ಸ್ವಲ್ಪ ಯಮ ಕಿರಿಕಿರಿ ಮಾಡೋದು ಹೌದು, ತೊಂದರೆ ಕೊಡೋದು ಹೌದು. ಆದರೆ ಸಜ್ಜನರಿಗೆ, ಜ್ಞಾನಿಗಳಿಗೆ ಮಾತ್ರ ಸೌಖ್ಯಂ ಕುರುತೆ, ಯಮ ಸುಖವನ್ನು ಕೊಟ್ಬಿಡ್ತಾನೆ. ಅತ್ಯಂತ ಹಿತವಾದ ಸುಖವನ್ನು ಉಂಟು ಮಾಡ್ತಾನೆ. ಕಾಮ ಸತಾಮೇವ ಗತಿಂ ನಿರುಂಧನ್. ಅದೇ ಕಾಮ ಸಾಧುಗಳಿಗೆ, ಸಜ್ಜನರಿಗೆ, ಜ್ಞಾನಿಗಳಿಗೆ ಅವರ ಗತಿಗೆ ತಡೆಯನ್ನುಂಟು ಮಾಡತಕ್ಕಂಥ. ಕರೋತ್ಯಮರ್ಥಂ ಹ್ಯಸತಾನ್ನು ಕಾಕಥ. ಜ್ಞಾನಿಗಳಾದವರಿಗೆ ಈ ಕಾಮ ಅನ್ನುವ ಅವರ ಗತಿಗೆ ತಡೆಯನ್ನುಂಟು ಮಾಡ್ತಾನೆ ಅಂತ ಅಂದ ಮೇಲೆ, ಇನ್ನು ಈ ಅಜ್ಞಾನಿಗಳಿಗೆ, ಅವಿವೇಕಿಗಳಿಗೆ ಅನರ್ಥವನ್ನು ಈ ಕಾಮ ಉಂಟು ಮಾಡ್ತಾನೆ ಅಂತ ಅನ್ನೋದ್ರಲ್ಲಿ ಮತ್ತೆ ಬೇರೆ ಹೇಳಬೇಕೆ ಅಂತಾರೆ ಗೊತ್ತಾಗ. ಕಥ, ಅಜ್ಞಾನಿಗಳ ಕಥೆ, ಅದು ಶೋಚನೀಯ ಪರಿಸ್ಥಿತಿ. ಯಾಕಂದರೆ ಸಜ್ಜನರಿಗೆ ತಡೆಯನ್ನುಂಟು ಮಾಡತಕ್ಕಂಥವ. ಹೀಗೆ ಕಾಮ ಮತ್ತು ಯಮನಿಗೆ ವ್ಯತ್ಯಾಸವಿದೆ. ವ್ಯತ್ಯಾಸ ಅಷ್ಟೇ ಅಲ್ಲ, ಮಹಾ ವ್ಯತ್ಯಾಸ ಇದೆ ಅಂತ ಗೊತ್ತ.
ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಸಮಾಧಿನ ಸಾಧು ವಿನಿಶ್ಚಲಾತ್ಮನ ಪಶ್ಯತ್ಯಾತ್ಮತತ್ವ ಸ್ಫುಟ ಬೋಧ ಚಕ್ಷುಷ ನಿಸ್ಸಂಶಯಂ ಸಮ್ಯಗಪೇಕ್ಷಿತಶ್ಚೇತ್ ಶ್ರುತ ಪದಾರ್ಥೋ ನ ಪುನರ್ವಿಕಲ್ಪತೆ. ಒಂದು ಬಾರಿ ಅಷ್ಟಾಂಗ ಯೋಗಗಳ ಮೂಲಕ ಸಮಾಧಿಯ ಪರ್ಯಂತ ಹೋದ, ಸಾಧನೆಯನ್ನು ಮಾಡಿದ ಅಂದರೆ ಮಾತ್ರವಲ್ಲ, ನಿರ್ವಿಕಲ್ಪ ಸಮಾಧಿಯಲ್ಲಿ ಅವನಿಗೆ ನಿರಂತರವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಯಿತು, ಅಭ್ಯಾಸವಾಯಿತು ಅಂತಂದರೆ ಆವಾಗ ಆತ್ಮ ಸ್ವರೂಪವನ್ನು ತನ್ನ ಶುದ್ಧವಾದಂತಹ ಬುದ್ಧಿಯಲ್ಲಿ ಚೆನ್ನಾಗಿ ಅದನ್ನು ಅನುಭವಿಸ್ತಾನಂತೆ. ಪಶ್ಯತಿ ಅಂತ ಸ್ಫುಟ ಚಕ್ಷುಷ, ಸ್ಫುಟ ಬೋಧ ಚಕ್ಷುಷ, ಅದನ್ನು ಚೆನ್ನಾಗಿ ನೋಡ್ತಾನೆ. ಅಷ್ಟು ಮಾತ್ರವಲ್ಲ, ನಿಸ್ಸಂಶಯಂ ಸಮ್ಯಕ್ ಅವೇಕ್ಷಿತಶ್ಚೇ, ಯಾವುದೇ ಸಂಶಯವಿಲ್ಲದೆ ಈ ಒಂದು ಸ್ವರೂಪವನ್ನು ನೋಡಿದ್ದೇ ಆದರೆ ಮತ್ತೆ ಈ ಅದು ಬೇಕು ಇದು ಬೇಕು ಅಂತ ನಾವು ಈವರೆಗೆ ಒದ್ದಾಡ್ತಾ ಇದ್ದಂತಹ ವಿಷಯದಲ್ಲಿ ಪದಾರ್ಥೋ ನ ಪುನರ್ವಿಕಲ್ಪತೆ, ಮತ್ತೆ ಅದರ ಬಗ್ಗೆ ಬೇಕು ಅನ್ನೋ ಒಂದು ಭಾವ ಬರುವುದೇ ಇಲ್ಲ ಅಂತ ಭಗವತ್ಪಾದರು ಹೇಳ್ತಾರೆ. ಶುಕ ಮಹರ್ಷಿಗಳಿಗೆ ವ್ಯಾಸ ಮಹರ್ಷಿಗಳು ಹೇಳಿದ ಉಪದೇಶ ಭಗವತ್ಪಾದರು ವಿವೇಕ ಚೂಡಾಮಣಿ ಸರ್ವೇದಾಂತ ಸಿದ್ಧಾಂತ ಸಾಧಕ ಅದರಲ್ಲಿ ಅವರದೇ ಆದ ಶೈಲಿಯಲ್ಲಿ ಹೇಳ್ತಾ ಅದೇ ಅಂಶವನ್ನು ಹೇಳ್ತಾ ನಮ್ಮೆಲ್ಲರನ್ನ ಎಚ್ಚರಿಸಿದ್ದಾರೆ. ಪರಮ ಪಾರ್ವತಿ ಪತಯೇ